ನಮ್ಮೊಂದಿಗಿದ್ದಾರೆ ಶ್ರೀಯುತ ದಿವಾಕರ್ ದಾಸ್ ಇವರು, ಯಕ್ಷ ಕಲಾ ಪೋಷಕರು ಹಾಗೂ ಪಟ್ಲ ಫೌಂಡೇಶನ್ನ ಮಹಾದಾನಿಗಳು. ಅವರ ಒಂದೆರಡು ಮಾತುಗಳಿಗಾಗಿ ನಾವು ಕಿವಿಗೊಳ್ಳೋಣ. ಸರ್, ಪಟ್ಲ ಫೌಂಡೇಶನ್ ಟ್ರಸ್ಟ್ ಇಂದು 10 ವರ್ಷಗಳನ್ನು ಪೂರೈಸಿದೆ. ಈ ಬಗ್ಗೆ, ಟ್ರಸ್ಟ್ನ ಬಗ್ಗೆ ಹಾಗೆ ಪಟ್ಲ ಭಾಗವತರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಈ ಸಂದರ್ಭದಲ್ಲಿ ತುಂಬ ಖುಷಿ ಆಗ್ತಿದೆ ನನಗೆ. ಏನಕ್ಕೆ ಅಂತಂದರೆ, ಈ 10ನೇ ವರ್ಷದ ಈ ಒಂದು ದಶಮಾನೋತ್ಸವವನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಸತೀಶಣ್ಣ ಅವರ ಟೀಮು ತುಂಬ ದಿನಗಳಿಂದ ಶ್ರಮ ಪಟ್ಟಿರ್ಬೋದು. ತಾಯಿ ಕಟಿಲೇಶ್ವರಿಯ ಆಶೀರ್ವಾದ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಖಂಡಿತವಾಗಿ ಇದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ, ಬೇರೆ ಏನು ಬೇಡ. ಇನ್ನು ಮುಂದೆ ಒಂದು ಪ್ರಾಮಾಣಿಕವಾಗಿ ಯಾವುದೇ ಒಂದು ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ರೆ ಅದು ಅದಕ್ಕೆ ಇವರೇ ಸಾಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಪಟ್ಲ ಭಾಗವತರಿಗಾಗಿ ಒಂದೆರಡು ಶುಭ ನುಡಿಗಳನ್ನು ಆಡಲಿಕ್ಕೆ ತುಂಬ ನನ್ನ ಸ್ನೇಹಿತರವರು ತುಂಬ ಖುಷಿ ಆಗ್ತಿದೆ ನನಗೆ. ಇನ್ನು ಮುಂದಕ್ಕೂ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ಆ ಅಮ್ಮ ತಾಯಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಈ ಭಾಗದ ಎಲ್ಲ ಜನರ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿ, ಶುಭವಾಗಲಿ, ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.